ಚಿನ್ನ ಖರೀದಿ ಮಾಡಬೇಡಿ ಸ್ನೇಹಿತರೆ. ಸೊ ಹೌದು ಸ್ನೇಹಿತರೆ, ಚಿನ್ನ ದಯವಿಟ್ಟು ಖರೀದಿ ಮಾಡಬೇಡಿ. ಯಾಕೆ ಅಂದರೆ ಚಿನ್ನ ಖರೀದಿ ಮಾಡೋದ್ರಿಂದ ನಿಮಗೆ ಈ ಥರದ ಒಂದು ನಷ್ಟ ಆಗ್ಬೋದು ಸ್ನೇಹಿತರೆ. ಏನಪ್ಪ ನಷ್ಟ ಅಂದರೆ, ಮೊದಲನೇದಾಗಿ ನಿಮಗೆ ಇದು ಇವತ್ತು ರೇಟ್ ಚಿನ್ನ ತೊಗೊಳ್ತಿರಲ್ಲ, ನಾಳೆ ರೇಟ್ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಅದರಿಂದ ನಿಮಗೆ ತೊಂದರೆ ಆಗ್ಬೋದು ಸ್ನೇಹಿತರೆ. ಜಾಸ್ತಿನೂ ಆದರೂ ತುಂಬ ತೊಂದರೆ ಆಗುತ್ತೆ. ಸೊ ಇನ್ನೂ ಒಂದು ಎರಡನೇದು ಏನಪ್ಪ ಅಂದರೆ, ನಿಮಗೆ ಕಷ್ಟದ ಸಮಯದಲ್ಲಿ ಬ್ಯಾಂಕಿಗೆ ಅಥವಾ ಎಲ್ಲೋ ಬಂಗಾರದ ಅಂಗಡಿಗೆ ಹೋದರೂ ಕೂಡ ಸಡನ್ಲಿ ದುಡ್ಡು ಸಿಗುತ್ತೆ ಸ್ನೇಹಿತರೆ. ಇದು ತುಂಬ ನಿಮಗೆ ಮೋಸ ಇದು, ಯಾಕಂದ್ರೆ ತೊಂದರೆ ಆಗುತ್ತೆ ಇದು. ಯಾಕೋತ್ರ ಸಡನ್ಲಿ ದುಡ್ಡು ಸಿಗಬಾರ್ದು ಮನುಷ್ಯನಿಗೆ, ತುಂಬ ಓಡಾಡಬೇಕು, ಆವಾಗ ಸಿಗಬೇಕು. ಬಟ್ ಚಿನ್ನದಲ್ಲಿ ಏನಾಗುತ್ತೆ ಅಂದರೆ, ನೀವು ಅವತ್ತಿಂದ ಅವತ್ತೇ ಆ ಕ್ಷಣದಲ್ಲೇ ಬೇಕಾದರೆ ನಿಮಗೆ ದುಡ್ಡು ಸಿಕ್ಬಿಡುತ್ತೆ ಸ್ನೇಹಿತರೆ. ಮೂರನೇದಾಗಿ ಮತ್ತೊಬ್ಬರ ಹತ್ರ ಹೋಗಿ ದುಡ್ಡನ್ನು ಕೇಳುವಂಥ ಅವಶ್ಯಕತೆ ಬರಲ್ಲ ಸ್ನೇಹಿತರೆ. ಇದು ದೊಡ್ಡ ತೊಂದರೆ ಸ್ನೇಹಿತರೆ. ಯಾಕಂದರೆ ನಾವು ಮತ್ತೊಬ್ಬರ ಕಡೆ ಹೋಗಿ ಬೇರೆಯವ್ರ ಕಡೆ ಕೊಡಿ ಸಾಲ ನಮಗೆ ಅಂತ ಈ ಥರ ಕೇಳೋ ಥರನೇ ಇರಬೇಕು ಸ್ನೇಹಿತರೆ. ಈ ಮೂರು ತೊಂದರೆಗಳು ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಬಂಗಾರ ತೊಗೋಬೇಡಿ ಸ್ನೇಹಿತರೆ. ನಿಮಗೆ ಎಲ್ಲ ಕಷ್ಟದ ಸಮಯದಲ್ಲಿರ್ಬೋದು ಅಥವಾ ಈ ಥರ ರೇಟ್ ಜಾಸ್ತಿ ಆದಾಗಿರ್ಬೋದು, ನೀವು ಮಾರಬಹುದು ಅಥವಾ ನೀವು ಗಿರ್ವಿ ಇಡ್ಬೋದು. ಇಂಥ ಎಲ್ಲ ತೊಂದರೆಗಳು ಬರೋದ್ರಿಂದ ಚಿನ್ನವನ್ನು ತಗೊಳ್ಳೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಚಿನ್ನ ಇದೆಲ್ಲ ಕೇಳಿದ ಮೇಲೆ ನಿಮಗೆ ಚಿನ್ನ ಯೂಸ್ಫುಲ್ ಇದೆ ಅನ್ನೋದಾದರೆ ವಾದಿರಾಜ್ ಜ್ಯುವೆಲರ್ಸಲ್ಲಿ ಬನ್ನಿ, ಚಿನ್ನ ಖರೀದಿ ಮಾಡಿ. ಧನ್ಯವಾದಗಳು.